ನೋಡಿ, ರಂಗನಾಥ್ ಅವರು ಹೇಳೋ ಪ್ರಕಾರ ಅಡ್ಡ ಮತದಾನದ ಆತಂಕ ಅಲ್ಲ, ಕೆಲ ಶಾಸಕರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಮತದಾನ ಹೇಗಾಗುತ್ತೆ ಅಂತ, ಅದ್ರ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕೆ ರೆಸಾರ್ಟ್ಗೆ ಹೋಗಬೇಕಾ ಅನ್ನೋದು ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ, ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ, ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕಾರಣ ಬೇಕಿತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. 200 ರೂಮ್ ಬುಕ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ರೆಸಾರ್ಟ್ ವಾಸ್ತವ್ಯ ಹೂಡ್ತಾರೆ ಶಾಸಕರು. ಈ ಪ್ರಶ್ನೆಗೆ ಹಾರಿಕೆಯ ಉತ್ತರ ಕೊಟ್ಟಿದ್ದಾರೆ ಶಾಸಕ ಗೋಪಾಲಕೃಷ್ಣ ಅವರು. ಬರಗಾಲಕ್ಕೂ ರೆಸಾರ್ಟ್ಗೂ ಸಂಬಂಧ ಇಲ್ಲವಂತೆ, ಬರಗಾಲ ಬಂದಿದೆ ಅಂತ ಚುನಾವಣೆ ನಿಲ್ಲಿಸೋದಕ್ಕೆ ಆಗತ್ತಾ ಅಂತ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ಒಂದು ಕಡೆ ಎಲ್ಲ ಒಂದು ಕಡೆ ರೆಸಾರ್ಟ್ ಮಾಡಬೇಕು, ರೆಸಾರ್ಟ್ಗೆ ಹೋಗಬೇಕು ಅನ್ನೋಂಥದ್ದು ಕಾಂಗ್ರೆಸ್ನ ಶಾಸಕರು ಅನ್ನೋಂಥದ್ದು. ಸೊ ನಿಜವಾಗ್ಲೂ ನಮ್ಗೆ ಯಾವ ಮಾಹಿತಿನೂ ಇಲ್ಲ, ಇನ್ನೇನು ಹೇಳೇ ಇಲ್ಲ. ಒಬ್ಬ ಹಿರಿಯ ಶಾಸಕರು ಕೂಡ ಸೊ ತಮ್ಮದೇ ಅನುಭವ ಇರುವಂಥದ್ದು. ಅಂದರೆ ಈಗ ಒಂದು ವೇಳೆ ಅಂದರೆ 25-26ನೇ ತಾರೀಕು ರೆಸಾರ್ಟ್ಗೆ ಹೋಗ್ಬೇಕು, ಶುಕ್ರವಾರ ಸೆಷನ್ ಮುಗಿದ ನಂತರ ಬಂದು ರೆಸಾರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತದ್ದು. ಸೊ ಇಂಥ ಸಂದರ್ಭದಲ್ಲಿ ರೆಸಾರ್ಟ್ಗೆ ಹೋಗೋದು ಸರಿ ಅನಿಸುತ್ತೆ ಅನಿಸುತ್ತೆ ಸರ್? ಅಲ್ಲ, ಮತ್ತು ಹೈಕಮಾಂಡ್ ಅವ್ರು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಮೊದಲಿಂದ ಸಂಪ್ರದಾಯಗಳು ಬೆಳ್ಕೊಂಡು ಬಂದಿದ್ವಲ್ಲ, ಮತ್ತು ಈಗಲೂ ಅದೇ ರೀತಿ ಬೆಳೆಸ್ತಿದ್ದಾರೆ, ಬೆಳ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಬರಗಾಲ ಅಂತ ಸಂದರ್ಭದಲ್ಲಿ ರೆಸಾರ್ಟ್ ಬೇಕಾ ಬೇಡ, ಕೆಲವರೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಬರುತ್ತೆ ಅದಕ್ಕೇನು. ಅದೇ ಬೇರೆ ಇದೇ ಬೇರೆ. ಮತ್ತು ಬರಗಾಲ ಅಂತೇಳಿ ಎಲೆಕ್ಷನ್ ಕಮಿಷನರ್ ಯಾಕೆ ಎಲೆಕ್ಷನ್ ಫಿಕ್ಸ್ ಮಾಡಿದ್ರು? ಅದು ಮೈನಸ್ ಮಾಡ್ಬೋದಾಗಿತ್ತಲ್ಲಿ ಈ ಟೈಮ್ನಲ್ಲಿ. ಮಾಡಿದ್ದಾರೆ ಅವರು ಎಲೆಕ್ಷನ್, ಮತ್ತು ಅದಕ್ಕೆ ಹೋಗಲೇಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಬರುತ್ತೆ, ಬರಗಾಲನ್ನೇ ಫೇಸ್ ಮಾಡಬೇಕಲ್ಲ. ಬಟ್ ಶಾಸಕರು ರೆಸಾರ್ಟ್ಗೆ ಹೋಗೋದು ಸರಿನಾ ಅಂತ ನಿಮ್ಮ? ಅಲ್ಲ, ಏನು ಅದ್ರಾಗ ಏನು ತಪ್ಪಿದೆ? ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ವಿಶ್ವಾಸಪೂರ್ವಕವಾಗಿ ಎಲ್ಲರನ್ನೂ ಕರೀತಾರೆ, ಒಂದು ಕಡೆ ಹೋಗಿ ಇದ್ದು ಬರೋದು ಅನ್ನೋ ಪ್ರಯತ್ನಗಳಲ್ಲಿ ಇರ್ಬೋದು ಅಂತ ಕಾಣುತ್ತದೆ ಅಂತ. ಥ್ಯಾಂಕ್ ಯು ಸರ್. ಇದು ಎನ್ ವೈ ಗೋಪಾಲಕೃಷ್ಣ ಅವರ ಒಂದು ಹೇಳಿಕೆ. ರೆಸಾರ್ಟ್ಗೆ ಹೋಗೋ ತಪ್ಪೇಂದ್ರೆ ಬರಗಾಲಕ್ಕೂ ಮತ್ತು ಇದಕ್ಕೂ ಕೂಡ ಸಂಬಂಧ ಏನಿದೆ ಅಂತ ಹೇಳಿರುವಂಥದ್ದು. ಜೊತೆಗೆ ನೋಡಬೇಕು, ಈಗ ರೆಸಾರ್ಟ್ಗೆ 25-26ನೇ ತಾರೀಕು ಕಾಂಗ್ರೆಸ್ನ ಎಲ್ಲ ಶಾಸಕರನ್ನು ಒಂದು ಕಡೆ ಸೇರಿಸೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ಕಮಲ್ ಪ್ರಶಾಂತ್ ಶೂ ಜೊತೆ ವಿಜಯ್ ಜೊತೆ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ವಿಜಯ್, ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಆತಂಕ ಇರೋದು ಹೌದು. ಈಗ ಹಾಗೆ ರೆಸಾರ್ಟ್ ಅನ್ನ ಕೂಡ ಬುಕ್ ಮಾಡಿದ್ದಾರೆ, ಶಾಸಕರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಸಂದರ್ಭ, ಈ ಸಮಯ ಅದಕ್ಕೆ ಸೂಕ್ತವಲ್ಲ ಅನ್ನುವಂಥ ಚರ್ಚೆ ಕಾರಣ ರಾಜ್ಯದಲ್ಲಿ ಬರಗಾಲ, ರೈತರು ಸಂಕಷ್ಟದ ಪರಿಸ್ಥಿತಿ ಅನುಭವಿಸ್ತಿದ್ದಾರೆ. ಬೇಕಿತ್ತ ರೆಸಾರ್ಟ್ ರಾಜಕಾರಣ? ಎಕ್ಸಾಕ್ಟ್ಲಿ ಶ್ರುತಿ, ಇದೇ ಚರ್ಚೆ ಆರಂಭ ಆಗಿರುವಂತದ್ದು. ಈಗಾಗಲೇ ಕೂಡ ಶನಿವಾರ ಅಂದ್ರೆ ನಾಳೆ ಸದನ ಮುಗಿಲಿದೆ. ಶನಿವಾರ, ಭಾನುವಾರ, ಸೋಮವಾರ 3 ದಿನಗಳ ಕಾಲ ಆ ರೆಸಾರ್ಟ್ ನಲ್ಲಿ ಉಳಿಯೋದಕ್ಕೆ ತೀರ್ಮಾನ ಮಾಡಿಸಿರುವಂತದ್ದು ಕಾಂಗ್ರೆಸ್ನ ಶಾಸಕರುಗಳನ್ನ. ಅಂದ್ರೆ 135-136 ಶಾಸಕರು ಸೇರಿದಂತೆ ಒಟ್ಟು 40 ಅಂದ್ರೆ ಒಟ್ಟು 200 ರೂಮ್ಗಳನ್ನ ಬುಕ್ ಆಗಿರುವಂತಹ ರೆಸಾರ್ಟ್ ಅನ್ನ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ರೆಸಾರ್ಟ್ ಅನ್ನು ಬುಕ್ ಮಾಡ್ತಾನಂತು. ಅಂದ್ರೆ ಇಂಥ ಸಂದರ್ಭದಲ್ಲಿ ಈಗ ಚುನಾವಣೆ ನಡೀತಾ ಇರೋ, ರಾಜ್ಯಸಭಾ ಚುನಾವಣೆ, ಶಾಸಕರು ಹೋಗಿ ಮತದಾನ ಮಾಡುವಂತದ್ದು, ಕ್ಷೇತ್ರದಲ್ಲಿ ಇದ್ದು ನೇರವಾಗಿ ಬಂದು ಮತದಾನ ಮಾಡಬಹುದು. ಮತದಾನ ದಿವಸ ಅಂದ್ರೆ ಹಿಂದಿನ ದಿವಸ ಶಾಸಕರ ಭವನದಲ್ಲಿ ಇದ್ದು ಮತದಾನ ಮಾಡಬಹುದು. ಆದ್ರೆ ಇಂಥ ಸಂದರ್ಭದಲ್ಲಿ ಅಂದ್ರೆ ರೆಸಾರ್ಟ್ ಬುಕ್ ಮಾಡುವಂತದ್ದು ಅವರು ವೈಯಕ್ತಿಕ ವಿಚಾರ ಮತ್ತು ಪಕ್ಷದ ನಿರ್ಧಾರ, ಅದು ಓಕೆ. ಆದ್ರೆ ಈಗ ಬರಗಾಲ ಇರುವಂತದ್ದು, ಬರಗಾಲ ಅಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇರಬೇಕು ಶಾಸಕರು, ಇಂಥ ಸಂದರ್ಭದಲ್ಲಿ ರೆಸಾರ್ಟ್ಗೆ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಎದ್ದಿರುವಂತದ್ದು. ಇದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮಾತಾಡ್ಸಿದಾಗ ಹೌದು ರೆಸಾರ್ಟ್ಗೂ ಬರಗಾಲಕ್ಕೂ ಏನ್ ಸಂಬಂಧ ಅಂತ ನೇರವಾಗಿ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಉಡಾಫೆಯ ಉತ್ತರ ಅನ್ಬೋದು ಅಥವಾ ಬೇಜವಾಬ್ದಾರಿ ಉತ್ತರ ಅನ್ಬೋದು. ಯಾಕಂದ್ರೆ ಈ ಬಗ್ಗೆ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವ್ರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ, ಅಂದ್ರೆ ಬರಗಾಲ ಇದೆ, ರೆಸಾರ್ಟ್ಗೆ ಹೋಗ್ಬೇಕಂತ ಅವಶ್ಯಕತೆ ಇದೆಯಾ ಅಂದ್ರೆ ರೆಸಾರ್ಟ್ಗೂ ಬರಗಾಲಕ್ಕೂ ಏನ್ ಸಂಬಂಧ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಆರಿಕೆಯ ಉತ್ತರವನ್ನ ಕೊಟ್ಟಿರುವಂತದ್ದು, ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟಿರುವಂತದ್ದು. ಒಂದೊಂದು ಬಹಳ ಸ್ಪಷ್ಟ, ರೆಸಾರ್ಟ್ ರಾಜಕಾರಣ, ಶಾಸಕರ ಅಡ್ಡ ಮತದಾನ ಭೀತಿಯ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಕಾಂಗ್ರೆಸ್ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಈಗ ಸಾರ್ವಜನಿಕವಾಗಿ ಒಂದಷ್ಟು ಏನು ಪ್ರಶ್ನೆ ಎದ್ದಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನ್ ಮಾಡುತ್ತೆ, ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಎಸ್ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.